ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋಲಿ ನಾನು ನಿಮಗೆ ದಂಟಿನ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಅದ್ರ ಜೊತೆ ಹೇಗೆ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಹಾಕಿ ಒಂದು ರುಚಿಕರವಾದ ಪಲ್ಯ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವೇನಾದರೂ ಇದ್ದರೆ ಅಥವಾ ನಿಮ್ಗೆ ಏನಾದರೂ ಅಯರ್ನ್ ಡೆಫಿಷಿಯನ್ಸಿ ಮತ್ತು ಈ ಬ್ಲಡ್ ಕಮ್ಮಿ ಇರೋದು ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇದು ತುಂಬ ಒಳ್ಳೆ ರೆಸಿಪಿ ಆಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಚಪಾತಿ ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಮುದ್ದೆ ಜೊತೆ ನೆಂಚ್ಕೊಳ್ಳೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಮೊದಲಿಗೆ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಈಗ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ 1 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಚಿಟ್ಕೊಟ್ಟಿದ ನಂತರ 2 ಪಿಂಚಷ್ಟು ಹಿಂಗುನ ಹಾಕ್ಕೋತಾ ಇದ್ದೀನಿ. ಈಗ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ ವೆಜಿಟೇಬಲ್ಸ್ನೆಲ್ಲ ತುಂಬ ಪುಟ್ಟದಾಗಿ ಹಚ್ಕೊಂಡಿದ್ದೀನಿ. ಗ್ರೇಟರ್ನ ಯೂಸ್ ಮಾಡಿ ತುಂಬ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಇಲ್ಲಾಂದರೆ ಮಕ್ಕಳು ತಿನ್ನೋದಿಲ್ಲ ಅನ್ನೋ ಕಾರಣಕ್ಕೆ. ಸೊ ನೀವು ಸೈಜ್ ಆ್ಯಂಡ್ ಡೈಸಸ್ ಕ್ಯೂಬ್ಸ್ ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ಲಿ ಕಟ್ ಮಾಡ್ಕೋಬೋದು. ಸೊ ನಾನು ಈರುಳ್ಳಿ ಜೊತೆಗೆ 1 ಹಿಡಿಯಷ್ಟು ಫ್ರೆಶ್ ಕರಿಬೇವನ್ನು ಹಾಕ್ಕೊಂಡು ಅದು ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಕಂದು ಬಣ್ಣಕ್ಕೆ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಸತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನು ಒಂದೊಂದೇ ತರಕಾರಿಗಳನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊ ಫಸ್ಟಿಗೆ ಇಲ್ಲಿ ಟೊಮೆಟೊನ ನೀಟಾಗಿ ತರಿಯಾಗಿ ಪೇಸ್ಟ್ ಥರ ಮಾಡಿಕೊಂಡು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಸ್ವೀಟ್ ಕಾರ್ನ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಬೀಟ್ರೂಟ್, ಬಟಾಣಿ ಇಷ್ಟು ತರಕಾರಿಗಳನ್ನ ಎಲ್ಲ ತೊಗೊಂಡು ಕುಕ್ಕರಲ್ಲಿ ನೀಟಾಗಿ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ. ಒಂದು 3 to 4 ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವೀಟ್ ಕಾರ್ನ್ ಹಾಕಿರೋದ್ರಿಂದ ಬಟಾಣಿ ಮತ್ತು ಸ್ವೀಟ್ ಕಾರ್ನ್ ತುಂಬ ಒಂದು ಮೈಲ್ಡ್ ಸ್ವೀಟ್ ಟೇಸ್ಟ್ನ ಕೊಡುತ್ತೆ. ಹಾಗೆ ಬೀಟ್ರೂಟ್ ಕೂಡ ಹೌದು, ತುಂಬ ಮೈಲ್ಡ್ ಸ್ವೀಟ್ ಕೊಟ್ಟು ಇದ್ರ ಕಾಂಬಿನೇಷನ್ ಏನಿದೆ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮಿಸ್ ಮಾಡ್ತೀರಾ, ಅಟ್ಲೀಸ್ಟ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವೇ ರಿಪೀಟ್ ಮಾಡ್ತೀರಾ. ಸೊ ನಾನಿಲ್ಲಿ ಫಸ್ಟು ಆನಿಯನ್ ಹಾಕ್ಕೊಂಡೆ, ಟೊಮೆಟೊ ಹಾಕ್ಕೊಂಡೆ, ಹಾಗೆ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ, ಕಂಪ್ಲೀಟಾಗಿ ಬಾಯ್ಲ್ಡ್ ಆಗಿರ್ತಕ್ಕಂತಹ ವೆಜಿಟೇಬಲ್ಸ್. ಇನ್ನೊಂದು ಏನು ಅಂತಂದರೆ ಈ ರೆಸಿಪಿ ಸ್ವಲ್ಪ ಯುನೀಕಾಗಿ ಮಾಡಿದ್ದೀನಿ ನಾನು. ಸೊ ಇನ್ ಕೇಸ್ ನೀವು 1-2 ದಿನ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಕೆಡಬಾರ್ದು ಅನ್ನೋ ರೀಸನ್ಗೆ ಮಾಡ್ತಾಯಿದ್ದೀನಿ. ಸೊ ವಿ ಜಸ್ಟ್ ನೀಡ್ ಟು ಮೇಕ್ ಶ್ಯೂರ್ ಈ ಒಂದು ನೀರಿನ ಅಂಶ ಏನಿದೆ ಇದು ಕಂಪ್ಲೀಟಾಗಿ ಹೋಗಿಬಿಡಬೇಕು. ನೀರೊಂಚೂರು ಕೂಡ ಇರಬಾರ್ದು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೋಡಿದ್ರೆ ನೋಡಿ, ಇಲ್ಲಿ ಆಲ್ರೆಡಿ ನೀರೆಲ್ಲ ಕಮ್ಮಿ ಆಗಿದೆ. ಸೊ ಈ ಥರ ಕಂಪ್ಲೀಟಾಗಿ ನೀರು ಹೋಗೋವರೆಗೂ ಇದನ್ನು ಸ್ಟವ್ ಮೇಲೆ ಬೇಯಿಸ್ಕೋಬೇಕು. ಅದಾದ ನಂತರ ಇದಕ್ಕೆ ನೀಟಾಗಿ ತೊಳೆದು ಹಚ್ಚಿಟ್ಕೊಂಡಿರ್ತಕ್ಕಂತಹ ದಂಟಿನ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ದಂಟಿನ ಸೊಪ್ಪು ಬದಲಿಗೆ ನುಗ್ಗೆ ಸೊಪ್ಪು ಅಥವಾ ಈ ಮೆಂತ್ಯ ಸೊಪ್ಪು ಏನಿದೆ ಈ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಚ್ ಲೀವ್ಸ್ ಪ್ರತಿ ಸೊಪ್ಪು ಡಿಫ್ರೆಂಟ್ ಆಗಿರೋಂತಹ ಟೇಸ್ಟ್ ಇರೋದ್ರಿಂದ ನೀವು ಮಾಡಿದಾಗ ರೆಸಿಪಿ ಔಟ್ಕಮ್ ಕೂಡ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ಚಪಾತಿ ಜೊತೆ ಮಕ್ಕಳಿಗೆ ರೋಲ್ ಮಾಡಿ ಕೊಟ್ಟರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಏನಿದೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ತರಕಾರಿಗಳನ್ನೆಲ್ಲ ಆರಿಸೋವಂತಹ ಒಂದು ಟ್ರಬಲ್ ಇರೋದಿಲ್ಲ. ಸೊ ಖಂಡಿತ ಟ್ರೈ ಮಾಡಿ. ಇದನ್ನು ನೀವು ಹಾಗೆ ಸಲಾಡ್ ಬೌಲ್ ಥರ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಸೊಪ್ಪು ತುಂಬ ಬೇಗನೆ ಬೇಯುತ್ತೆ, ಜಾಸ್ತಿ ಹೊತ್ತು ಇದನ್ನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀಟಾಗಿ 1-2 ನಿಮಿಷ ಕಲಿಸ್ಕೊಂಡು ಒಂದು ಹೈ ಫ್ಲೇಮಲ್ಲಿ ಒಂದು 3 to 4 ಮಿನಿಟ್ಸ್ ಬಿಟ್ಟರೆ ಕಂಪ್ಲೀಟಾಗಿ ಬೆಂದೋಗುತ್ತೆ. ಅದಾದಮೇಲೆ ನಾವಿಲ್ಲಿ ಮಸಾಲಾಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ಖಾರಕ್ಕೆ ತಕ್ಕಷ್ಟು ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಯಾವಾಗ ಮಾಡಿದ್ರೂ ಈ ಮಸಾಲ ಮತ್ತು ಉಪ್ಪು ಏನಿದೆ ಅದನ್ನು ಅಡುಗೆಯ ಕೊನೆಯ ಭಾಗದಲ್ಲಿ ಹಾಕ್ಕೊಂಡ್ರೆ ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ. ಉಪ್ಪಾಗಿರ್ಬೋದು, ಮಸಾಲ ಆಗಿರ್ಬೋದು ಜಾಸ್ತಿ ಹಾಕೋಷ್ಟಿರೋದಿಲ್ಲ, ತುಂಬ ಕಮ್ಮಿ ಪ್ರಮಾಣದಲ್ಲೇ ನೀಟಾಗಿ ಹೊಂದ್ಕೊಡುತ್ತೆ. ಸೊ ಅಷ್ಟೇ ರೀ, ಇದನ್ನೆಲ್ಲ ಒಂದು ಸತಿ ನೀಟಾಗಿ ಕಲಿಸ್ಕೊಂಡು ಒಂದು 2 ನಿಮಿಷ ಕುಕ್ಕರ್ನ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ನಮ್ಮ ಟೇಸ್ಟಿಯಾಗಿರ್ತಕ್ಕಂತಹ ಮಿಕ್ಸ್ಡ್ ವೆಜೀಸ್ ಹಾಗೂ ದಂಟಿನ ಸೊಪ್ಪಿನ ಪಲ್ಯ. ಸೊ ಇದೇ ರೀತಿಯ ಹೆಲ್ದಿ ರೆಸಿಪಿಗಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ನಿಮ್ಗೆ ಯಾರಾದರೂ ವೆಯ್ಟ್ ಲಾಸ್ ಜರ್ನಿಯಲ್ಲಿರೋ ಫ್ರೆಂಡ್ಸು ಅಥವಾ ಡಯಾಬಿಟಿಸ್ ಇರೋವಂತಹ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಈ ಒಂದು ರೆಸಿಪಿನ ಖಂಡಿತ ಅವ್ರ ಜೊತೆ ಹಂಚ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ನಾನು ಮೊದಲೇ ಹೇಳ್ದಂಗೆ ಈ ಸೊಪ್ಪಲ್ಲಿರ್ತಕ್ಕಂತಹ ನೀರಿನ ಅಂಶವನ್ನು ಕೂಡ ಕಂಪ್ಲೀಟಾಗಿ ಹೋಗೋವರೆಗೂ ವೆಯ್ಟ್ ಮಾಡಬೇಕು. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಒಂದು 3 to 4 ಮಿನಿಟ್ಸ್ ಅಷ್ಟೇ. ನೀವೀಗ ನೋಡ್ತಿರ್ಬೋದು ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ. ಅದರಲ್ಲಿ ಯಾವುದೇ ರೀತಿಯ ನೀರಿನ ಅಂಶ ಇಲ್ಲ.
ಸೊ ಆದರೂ ಜಸ್ಟ್ ಮೇಕ್ ಶ್ಯೂರ್ ಸೊಪ್ಪಿನ ಹಸಿ ವಾಸನೆ ಹೋಗೋದಕ್ಕೋಸ್ಕರ ನಾನಿಲ್ಲಿ ಕುಕ್ಕರ್ನ ಮುಚ್ಚಿ 1-2 ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕೂಗಿಸ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ತಳ ಹೊತ್ತೋ ಸಾಧ್ಯತೆಗಳಿರುತ್ತೆ. ನೀವು ಬರೀ ಪ್ಲೇಟ್ ಮುಚ್ಚಿ ಕೂಡ ಬೇಯಿಸ್ಕೋಬೋದು. ಸೊ ಅಷ್ಟೇ, 2 ವಿಸಿಲ್ ಆದಮೇಲೆ ನಾನೀಗ ಇಲ್ಲಿ ತೆಗ್ದಿದ್ದೀನಿ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಸತಿ ಕಲಿಸ್ಕೊಂಡು ತೋರಿಸ್ತೀನಿ. ಯಾವುದೇ ರೀತಿಯ ತಳ ಒತ್ತಿಲ್ಲ, ಹಾಗೆ ನೀರಿನ ಅಂಶ ಕೂಡ ಇಲ್ಲ. ಸೊ ಈಗ ಇದನ್ನು ಕ್ವಿಕ್ಕಾಗಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಬಿಡೋಣ. ಸೊ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಅಷ್ಟೇ. ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು so much for watching. See you all in next video. Until then, take care.